ವಿವಿಧ ಬೇಡಿಕೆಗಳ ಈಡೇರಿಕೆ ಆಗ್ರಹಿಸಿ ರಾಜ್ಯಾದ್ಯಂತ ಸರ್ಕಾರಿ ನೌಕರರು ಸರ್ಕಾರಿ ಸಾರಿಗೆ ನೌಕರರು ಪ್ರತಿಭಟನೆಗೆ ಇಳಿದಿದ್ದಾರೆ. ಯಾವುದೇ ಕಾರಣಕ್ಕೂ ನಾವು ಬಸ್ನ ರಸ್ತೆಗಿಳಿಸುವುದಿಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ. ಸಾರಿಗೆ ನೌಕರರ ಮುಷ್ಕರದ ಬಿಸಿ ಸಾರ್ವಜನಿಕರಿಗೆ ರಾಜ್ಯಾದ್ಯಂತ ತಡ್ತಾ ಇದೆ. ಸಂಬಳ ಹೆಚ್ಚು ಮಾಡಬೇಕು, ಹಿಂಬಾಕಿ ವೇತನವನ್ನ ನೀಡಬೇಕು ಅನ್ನುವಂಥ ಆಗ್ರಹವನ್ನ ಹಲವು ಜಿಲ್ಲೆಗಳಲ್ಲಿ ಬಸ್ಗಳು ರಸ್ತೆಗೆ ಇಳಿದಿಲ್ಲ. ಪರಿಣಾಮ ಜನ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ರಾಜ್ಯದ ಯಾವ ಭಾಗದಲ್ಲಿ ಯಾವ ರೀತಿಯಾದಂತಹ ಸಿಚುವೇಶನ್ ಇದೆ. ನಮ್ಮ ಪ್ರತಿನಿಧಿಗಳು ವಿವಿಧ ಭಾಗದಿಂದ ಕನೆಕ್ಟೆಡ್ ಇದ್ದಾರೆ. ಶಾಂತಿನಗರದಿಂದ ಅಂಕಿತಾ ಇದ್ದಾರೆ, ಜಾಲಹಳ್ಳಿಯಿಂದ ಪ್ರಜ್ವಲ್, ಬೆಳಗಾವಿಯಿಂದ ಶ್ರೀಕಾಂತ್, ಮೆಜೆಸ್ಟಿಕ್ನಿಂದ ಸತ್ತಾರ್, ಹಾಗೆ ಮಂಡ್ಯದಿಂದ ನಂದೀಶ್ ಇದ್ದಾರೆ, ಬಳ್ಳಾರಿಯಿಂದ ಶಿವಾನಂದ್, ಸ್ಯಾಟಲೈಟ್ ಬಸ್ ನಿಲ್ದಾಣದ ಅಪ್ಡೇಟ್ಸ್ ನ ಕೊಡೋಕೆ ಪ್ರಗತಿ ಇದ್ದಾರೆ, ಹಾಗೆ ಹುಬ್ಬಳ್ಳಿಯಿಂದ ಪ್ರಕಾಶ್ ನುಲ್ವ್ ಇದ್ದಾರೆ. ಮೊದಲನೇದಾಗಿ ಮೆಜೆಸ್ಟಿಕ್ ಬಳಿಯಿಂದ ನಮ್ಮ ಪ್ರತಿನಿಧಿ ಸತ್ತಾರ್ ಅವ್ರನ್ನೇ ಡೀಟೇಲ್ಸ್ ನ ಕೇಳ್ತಾ ಹೋಗೋಣ. ಸತ್ತಾರ್, ಮೆಜೆಸ್ಟಿಕ್ ಅಂತ ಹೇಳಿದ್ರೆ ದೊಡ್ಡ ಸಂಖ್ಯೆಯಲ್ಲಿ ಜನ ಬರುವಂತಹ ಸ್ಥಳ, ದೊಡ್ಡ ಸಂಖ್ಯೆಯಲ್ಲಿ ಜನ ಆ ಭಾಗದಿಂದ ಬೆಂಗಳೂರಿನ ವಿವಿಧ ಭಾಗಗಳಿಗೆ ಅಥವಾ ರಾಜ್ಯದ ವಿವಿಧ ಭಾಗಗಳಿಗೆ ತೆರಳುತ್ತಾರೆ. ಬಿಎಂಟಿಸಿ, ಕೆಎಸ್ಆರ್ಟಿಸಿ ಎರಡೂ ಬಸ್ ನಿಲ್ದಾಣ ಇರೋದಲ್ಲೇನೆ. ಬೆಳಗ್ಗೆಯಿಂದ ಯಾವ ರೀತಿಯಾದಂತಹ ಸಿಚುವೇಶನ್ ಇತ್ತು, ಈಗ 9 ಗಂಟೆ ಆಗಿದೆ, ಸದ್ಯದ ಪರಿಸ್ಥಿತಿ ಏನು ಸತ್ತಾರ್? ವಿದ್ಯಶ್ರೀ, ಮೆಜೆಸ್ಟಿಕ್ನ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ಸದ್ಯಕ್ಕೆ ಬಿಕೋ ಅನ್ನುವಂತಹ ಬಿಕೋ ಅಂತ ಇದೆ. ನಿಮಗೆ ತೋರಿಸ್ತಾ ಹೋಗ್ತೀನಿ. ಇಷ್ಟು ದಿನ ಇದು ಕೆಎಸ್ಆರ್ಟಿಸಿ ಟರ್ಮಿನಲ್ 2A ನ ದೃಶ್ಯ. ಇಲ್ಲಿ ಬಹುತೇಕ ಇಷ್ಟು ದಿನ ಏನಂದ್ರೆ ಬರೀ ಕೆಎಸ್ಆರ್ಟಿಸಿ ಬಸ್ಗಳೇ ಮಾತ್ರ ಇತ್ತು. ಬಟ್ ಇವತ್ತು 2 ಕೆಎಸ್ಆರ್ಟಿಸಿ ಬಸ್ ಇದೆ, 2 ಖಾಸಗಿ ಬಸ್ ಇದೆ, 1 ಟಿಟಿ ಇದೆ. ಜೊತೆಗೆ ಆ 2 ಕೆಎಸ್ಆರ್ಟಿಸಿ ಬಸ್ ಚಾಲಕರೇನಿದ್ದಾರೆ, ನಾವು ಇವತ್ತು ಕೆಲಸ ಮಾಡಲ್ಲ ಅಂತ ಮುಷ್ಕರಕ್ಕೆ ಬೆಂಬಲ ಸೂಚಿಸಿದ್ರಿಂದ ಜನರು ಖಾಸಗಿ ಬಸ್ಗಳ ಮೊರೆ ಹೋಗ್ತಾ ಇದ್ದಾರೆ, ಜೊತೆಗೆ ಟಿಟಿಯ ಮೊರೆ ಹೋಗ್ತಾ ಇದ್ದಾರೆ. ಬೆಂಗಳೂರು ಟು ಚಿಕ್ಕಬಳ್ಳಾಪುರ ಆಗಿರ್ಬೋದು, ಬೆಂಗಳೂರು ಟು ಹಾಸನ ಹೋಗ್ಬೇಕಾದಂತಹ ಪ್ರಯಾಣಿಕರು ಬೆಳಿಗ್ಗೆ 5 ಗಂಟೆಯಿಂದಲೂ ಕೂಡ ಈ ಒಂದು ಟರ್ಮಿನಲ್ 2 ಅಲ್ಲಿ ಬಂದು ಕ್ಯೂ ನಿಂತಿದ್ರು. ಜೊತೆಗೆ ಇಲ್ಲಿರುವಂತಹ ಹಾಸನದ ಚಾಲಕರಿಗೆ ಮನವಿಯನ್ನು ಕೂಡ ಮಾಡಿದ್ರು. ನಾವು ಬೆಳಿಗ್ಗೆಯಿಂದಲೂ ಕಾಯ್ತಾ ಇದೀವಿ, ದಯವಿಟ್ಟು ಬಸ್ ಓಡಿಸಿ ಅಂತ ಪ್ರಯಾಣಿಕರು ಮನವಿಯನ್ನು ಕೂಡ ಮಾಡಿದ್ರು. ಬಟ್ ಚಾಲಕರು ಇಲ್ಲ, ನಾವು ಮುಷ್ಕರದಲ್ಲಿ ಭಾಗಿಯಾಗುವುದರಿಂದ ಯಾವುದೇ ಕಾರಣಕ್ಕೂ ಬಸ್ ಓಡಿಸಲ್ಲ ಅಂತ ಅಂತಿದ್ರು. ಬಟ್ ಇದೀಗ ಅದಕ್ಕೆ ಯಾವಾಗ ಈ ಒಂದು ಸತತ 4 ಗಂಟೆಯಿಂದಲೂ ಪ್ರಯಾಣಿಕರು ಇಲ್ಲಿ ಕಾಯ್ತಿರೋ ವಿಚಾರ ಗೊತ್ತಾಗಿ ಅಧಿಕಾರಿಗಳು ಇದೀಗ ಖಾಸಗಿ ಬಸ್ ನಿಲ್ಲಿಸಿದ್ದಾರೆ, ಜೊತೆಗೆ ಟಿಟಿ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಇಲ್ಲಿ ಪ್ರಯಾಣಿಕರು ಅಂದ್ರೆ ಮಹಿಳಾ ಪ್ರಯಾಣಿಕರು ಇಷ್ಟು ದಿನ ಉಚಿತವಾಗಿ ಪ್ರಯಾಣಿಸುತ್ತಿದ್ದಾರೆ, ಇವತ್ತು ಶಾಕ್ ಎದುರಾಗಿದೆ. ಕೆಲವೊಂದಿಷ್ಟು ಪ್ರಯಾಣಿಕರು ತಮ್ಮ ಅಲಲನ್ನು ಕೂಡ ತೊಡ್ಕೊತಾ ಇದ್ದಾರೆ. ನಮ್ಗೆ ಮುಷ್ಕರದ ವಿಚಾರನೂ ಕೂಡ ಗೊತ್ತಿರಲಿಲ್ಲ, ನಾವು ಊರಿಗೆ ಹೋಗ್ಬೇಕಾದ ದುಡ್ಡನ್ನು ಕೂಡ ತಂದಿರಲಿಲ್ಲ, ಇವತ್ತು ಮುಷ್ಕರ ಇದೆ, ಖಾಸಗಿ ಬಸ್ ನಲ್ಲಿ ಹೋಗ್ಲೇಬೇಕಾದ ಅನಿವಾರ್ಯ ಸಂದರ್ಭ ಇದೆ, ಬಟ್ ನಮ್ಮ ಹತ್ರ ದುಡ್ಡಿಲ್ಲ ಅಂತ ಅಲಲನ್ನು ಕೂಡ ತೊಡ್ಕೊತಾ ಇದ್ರು. ಮತ್ತೊಂದು ವಿಚಾರ ಏನಂದ್ರೆ, ಈಗಾಗಲೇ ಸಾರಿಗೆ ಇಲಾಖೆ ಕೂಡ ಈ ಒಂದು ಸ್ಪಷ್ಟ ಸಂದೇಶವನ್ನು ಕೊಟ್ಟಿದೆ, ಯಾವುದೇ ಕಾರಣ ಕೂಡ ಬೆಲೆ ಏರಿಕೆ ಮಾಡಬೇಡಿ, ಖಾಸಗಿಯರಿಗೆ ಒಂದು ಸ್ಪಷ್ಟ ಸಂದೇಶವನ್ನು ಕೊಟ್ಟಿದ್ರು. ಈ ಒಂದು ಸಂದರ್ಭ ದುರುಪಯೋಗ ಮಾಡಬೇಡಿ ಅಂತ ಒಂದು ಸಂದೇಶವನ್ನು ಕೊಟ್ಟಿದೆ. ಅದ್ರ ಹೊರತಾಗಿಯೂ ಕೂಡ ಇವತ್ತು ಇವರು ವಸೂಲಿಗಿಳಿದಿದ್ದರು. ಇಲ್ಲಿರುವಂತಹ ಒಂದಿಷ್ಟು ಪ್ರಯಾಣಿಕರನ್ನು ಮಾತನಾಡಿಸ್ಕೊಂಡು ಹೋಗ್ತೀವಿ. ಮೇಡಮ್, ಎಷ್ಟು ಗಂಟೆ ಕಾಯ್ತಿದ್ರಿ ಮೇಡಮ್? ನಾವು 7 ಗಂಟೆಯಿಂದ ಕಾಯ್ತಾ ಇದ್ದೀವಿ. ಎಲ್ಲಿ ಹೋಗ್ಬೇಕಿತ್ತು ಮೇಡಮ್? ರಾಮನಾಥ್ಪುರ. ಬಸ್ ಇಲ್ಲ, ಜನಗಳಿಗೆ ತೊಂದರೆ ಕೊಡ್ತಾವ್ರಲ್ಲ, ಏನ್ ಮಾಡೋದು ಹಿಂಗಾದ್ರೆ? ನಾವು ಈಗ ಹೋಗ್ಬೇಕು, ಊರಿಗೆ ಹೋಗಕ್ ಆಯ್ತಾ ಇಲ್ಲ. ಇಲ್ಲಿರುವಂತಹ ಯಾರನ್ನ ಸಿಬ್ಬಂದಿ ಇವರು ಮಾತಾಡ್ಸಿದ್ರು ಕೆಎಸ್ಆರ್ಟಿಸಿ ಏನಂದ್ರೆ, ಅವ್ರು ನಾಳೆ ಗಂಟೆ ಬಸ್ ಇಲ್ಲ ಅಂತ. ಏನ್ ಮಾಡ್ಬೇಕು ಅಂತಿದ್ರಿ? ಏನ್ ಮಾಡೋದು ಅನ್ನೋದು ಗೊತ್ತಿಲ್ಲ. ಏನ್ ಮಾಡೋದು, ಜನಗಳ ಪರಿಸ್ಥಿತಿ ಅವ್ರಿಗೆ ಅರ್ಥ ಆಯ್ತಾ ಇಲ್ಲ. ಏನ್ ಮಾಡಕ್ ಆಯ್ತದ ನಮ್ಗೆ ಗೊತ್ತಿಲ್ಲ. ಮೇಡಮ್, ನಿಮ್ಗೆ ಇವತ್ತು ಮುಷ್ಕರ ಇರೋದು ಗೊತ್ತಿತ್ತಾ? ಈಗ ಬಸ್ ನಲ್ಲಿ ಹೋಗ್ಬೇಕಂದ್ರೆ ದುಡ್ಡನ್ನು ತಂದಿದ್ರ? ದುಡ್ಡು ತರದೆ ತರ್ತೀವಿ ಅಲ್ಲ. ಇದು ಮುಷ್ಕರ ಅಂದ್ರೆ ಇವತ್ತಿಲ್ಲ ಅಂತ ಹೇಳಿದ್ರಲ್ಲ ವಾರ್ತೆಲಿ. ಕೋರ್ಟಿಂದ ತಂದಿದೀವಿ, ನಾಳೆ ಗಂಟೆ ಇಲ್ಲ ಅಂದ್ರಲ್ಲ, ಅದಕ್ಕೆ ಬಂದು ಈಗಾಗಲೇ ಮುಷ್ಕರ ಹೂಡವ್ರೆ. ಏನ್ ಮಾಡೋದು? ಈಗ ಸಾರಿಗೆ ಇಲಾಖೆ ಒಂದು ಸ್ಪಷ್ಟ ಸಂದೇಶವನ್ನು ಕೊಟ್ಟಿದ್ದು, ಖಾಸಗಿಯರಿಗೆ ಯಾವುದೇ ಕಾರಣ ಕೂಡ ನಿಗದಿಗಿಂತ ಹೆಚ್ಚು ಹಣವನ್ನು ವಸೂಲಿ ಮಾಡಬೇಡಿ ಅಂತ. ಬಟ್ ಇಲ್ಲಿ ಬೆಂಗಳೂರಿನಿಂದ ಹಾಸನಕ್ಕೆ ನೋಡೋದಾದ್ರೆ ಕೆಎಸ್ಆರ್ಟಿಸಿ 244 ರೂಪಾಯಿ ಇತ್ತು, ಬಟ್ ಖಾಸಗಿಯಲ್ಲಿ 350 ರೂಪಾಯಿ ಇದೆ ಖಾಸಗಿ ಬಸ್ನಲ್ಲಿ. ಟಿಟಿಯಲ್ಲಿ 400 ರಿಂದ 500 ರೂಪಾಯಿ ವಸೂಲಿ ಮಾಡ್ತಾ ಇದ್ದಾರೆ. ಬಟ್ ಜನರಿಗೆ ಅನಿವಾರ್ಯವಾಗಿಬಿಟ್ಟಿದೆ, ಬೆಳಿಗ್ಗೆಯಿಂದ ಕಾದಂತಹ ಜನರಿದೀಗ ಖಾಸಗಿ ಬಸ್ ಬರ್ತಿದ್ದಂಗೆ ಅದಕ್ಕೆ ಹತ್ತಿಗುತ್ತೆ. ನಿಮ್ಗೆ ಖಾಸಗಿ ಬಸ್ನಲ್ಲಿರುವಂತಹ ಪ್ರಯಾಣಿಕರನ್ನು ಕೂಡ ಮಾತನಾಡಿಸ್ಕೊಂಡು ಹೋಗ್ತೀನಿ. ಇವರು ಬೆಳಿಗ್ಗೆಯಿಂದಲೂ ಕೂಡ ಕಾದು ಸುಸ್ತಾಗಿದ್ರು. ಈಗ ಮೊದಲಿಗೆ ಚಾಲಕರನ್ನು ಮಾತನಾಡಿಸ್ಕೊಳ್ತೇವೆ. ಸರ್, ಈಗ ಎಲ್ಲಿಂದ ಎಲ್ಲಿಗೆ ಸರ್ವಿಸ್? ಸರ್, ಈಗ ಹಾಸನ ಹೋಗ್ತಾ ಇದೀವಿ ಸರ್. ಸರ್, 1 ನಿಮಿಷ. ಎಷ್ಟು ಸರ್ ನಿಮ್ದು ಚಾರ್ಜ್? ಸರ್, ಏನು ಚಾರ್ಜ್ ಇದೆಯಾ ಸರ್ ಅವ್ರನ್ನ ಕೇಳಿ ತಗೊಳ್ಳೋದು. ಈಗ ರೆಗ್ಯುಲರ್ ಆಗಿ ಯಾರು ಓಡಾಡ್ತಾರೆ ಅವ್ರನ್ನ ಚಾರ್ಜ್ ಎಷ್ಟು ಅಂತ ಕೇಳ್ತೀವಿ, ಅಷ್ಟು ಇಸ್ಕೊಂತೀವಿ ಸರ್. ನಿಮ್ಗೆ ಇಲ್ಲಿ ಅಧಿಕಾರಿಗಳ ಸೂಚನೆ ಕೊಟ್ಟಿದ್ರೆ ಇದು
ಸರ್ ಹೇಳಿದ್ದಾರೆ, ಹಂಗಾಗಿ ಈಗ ನಾವು ಅಲ್ಲಿ ಮೇನ್ ರೋಡಲ್ಲಿ ಇದ್ವಿ, ಹಿಂಗೆ ಹೋಗಿ ಗಾಡಿಗಳು ವೆಹಿಕಲ್ ಇಲ್ಲ ಅಂತ ಹೇಳ್ಬಿಟ್ಟು ಈಗ ಒಂದು ಗಾಡಿ ಲೋಡ್ ಆಗೋಯ್ತು. ಅವ್ರು ಹೇಳಿದ್ರು ಹಿಂಗೆ ಕೇಳ್ತಾ ಇದ್ದಾರೆ, ಹೋಗಿ ಡಿಪೋ ಇದ್ರಲ್ಲಿ ಒಳಗಡೆ ಬಸ್ ಸ್ಟ್ಯಾಂಡ್ ಒಳಗಡೆ ಅಂತಂದು ಅದಕ್ಕೋಸ್ಕರ ಬಂದಿದ್ದೀವಿ ಸರ್. ಕೆಲವೊಂದಿಷ್ಟು ಪ್ರಯಾಣಿಕರಿದ್ರೆ ಅವ್ರನ್ನು ಕೂಡ ಮಾತನಾಡ್ಸ್ಕೊಂಡು ಹೋಗ್ತಾರೆ. ಏನ್ ಮೇಡಮ್ ಏನಾಯ್ತು ಮೇಡಮ್, ಯಾಕೆ ಏನಿಲ್ಲ ಅಂದ್ರೆ ಕೆಲವೊಂದಿಷ್ಟು ಜನರಿಗೆ ಇಲ್ಲಿ ಸೀಟಿನ ಸಮಸ್ಯೆ ಕೂಡ ಆಗ್ತಾ ಇರುವಂತದ್ದು. ಯಾಕಂದ್ರೆ ಈಗ ಪ್ರಯಾಣಿಕರ ಸಂಖ್ಯೆ ಕೂಡ ಹೆಚ್ಚಾಗಿದೆ, ಜನರು ಬೆಳಗ್ಗೆಯಿಂದಲೂ ಕೂಡ ಕ್ಯೂ ನಿಂತಿದ್ರು. ಒಂದಿಷ್ಟು ಪ್ರಯಾಣಿಕರು ಮಾತಾಡ್ಸ್ಕೊತು. ಸರ್ ಎಷ್ಟೊತ್ತಿಂದ ಕಾದ್ರಿ ಸರ್? ನಾನು 5:15 ಬಂದೀನಿ, ಗುಲ್ಬರ್ಗ ನಿಂತ ಟ್ರೈನ್ಗೆ ಬಂದೀನಿ. ನನಗೂ 5 ತಾಸು ಆಯ್ತು ಇಲ್ಲಿ ಕುಂತು, 5 ತಾಸು 5 ಗಂಟೆ ಕಾದ್ರಿ? 5 ಗಂಟೆ ಆಗಿತ್ತು. ಈಗ ಎಷ್ಟು ಟಿಕೆಟ್ ಅಂದ್ರಿ ಸರ್? 500 ರೂಪಾಯಿ ಅಂದ್ರೆ 500. ವಿದ್ಯಾಶ್ರೀ, ಅಂದ್ರೆ ಬೆಳಿಗ್ಗೆ 5 ಗಂಟೆಯಿಂದಲೂ ಕೂಡ ಇಲ್ಲಿ ಪ್ರಯಾಣಿಕರು ಕಾಯ್ತಾ ಇದ್ರು, ಯಾವುದೇ ರೀತಿ ವ್ಯವಸ್ಥೆ ಇರಲಿಲ್ಲ. ಇದೀಗ ಖಾಸಗಿ ಬಸ್ ಬಂದಿದೆ. ಸರ್ಕಾರಿ ದರ ಏನಿತ್ತು ಅಂದ್ರೆ KSRTC ದರ 244 ರೂಪಾಯಿ ಇತ್ತು. ಬಟ್ ಖಾಸಗಿ ದರ ಅದರ ಡಬಲ್ ಅಂದ್ರೆ 500 ರೂಪಾಯಿ ತಗೋತಿದ್ದಾರೆ ಅನ್ನೋ ಆರೋಪವನ್ನು ಖುದ್ದು ಪ್ರಯಾಣಿಕರು ಮಾಡ್ತಾ ಇದ್ದಾರೆ. ವಿದ್ಯಾಶ್ರೀ, ಥ್ಯಾಂಕ್ ಯು ಸುತ್ತ ತಮ್ಮೆಲ್ಲ ಡೀಟೇಲ್ಸ್ಗೆ. ಮೆಜೆಸ್ಟಿಕ್ ಬಳಿಯಿಂದ ಸ್ಯಾಟಲೈಟ್ ಬಳಿಯಿಂದ ನಮ್ಮ ಪ್ರತಿನಿಧಿ ಪ್ರಗತಿ ಅಪ್ಡೇಟ್ಸ್ ನೀಡ್ತಾ ಹೋಗ್ತಾರೆ. ಪ್ರಗತಿ, ಅಲ್ಲಿ ಯಾವ ರೀತಿಯಾದಂತಹ ಸಮಸ್ಯೆಗಳಾಗ್ತಾ ಇವೆ ಅಂತ ಹೇಳಿ, ಯಾಕಂದ್ರೆ ಬೆಳಗ್ಗೆನೆ ಜನ ಬಂದಿದ್ದಾರೆ, ಮೈಸೂರು ಕಡೆಗೆ ಹೋಗ್ಬೇಕು ಅಥವಾ ಬೇರೆ ಭಾಗಕ್ಕೆ ಹೋಗ್ಬೇಕು, ಬಸ್ಗಳಿಲ್ಲ, ಏನ್ ಹೇಳ್ತಿದ್ದಾರೆ ಪ್ರಯಾಣಿಕರು? ಪ್ರಗತಿ, ನನ್ನ ಧ್ವನಿ ನಿಮ್ಗೆ ಕೇಳಿಸ್ತಾ ಇದೆ, ನೀವಿರುವಂತಹ ಸ್ಥಳದಿಂದ ಏನ್ ಅಪ್ಡೇಟ್ ಸಿಗ್ತಾ ಇದೆ, ಸದ್ಯದ ಸಿಚುವೇಶನ್ ಏನು ಪ್ರಗತಿ? ವಿದ್ಯಾ, ಬೆಳಗ್ಗೆ ಸುಮಾರು 6 ಗಂಟೆಯ ಹೊತ್ತಿಗೆ ನಾವು ಸ್ಯಾಟಲೈಟ್ಗೆ ಬಂದಿದ್ವಿ. 6 ಗಂಟೆಯಿಂದ ಬಸ್ಗಳೆಲ್ಲ ಓಡಾಟವನ್ನ ನಡೆಸ್ತಾ ಇತ್ತು. ಯಾಕಂದ್ರೆ ಬಹುತೇಕ ಜನ ಸಿಬ್ಬಂದಿಗಳೆಲ್ಲರೂ ಕೂಡ ಅವರು ನೈಟ್ ಶಿಫ್ಟ್ ಅಲ್ಲಿ ಇದ್ರು. ಸೊ ಹಾಗಾಗಿ ಆ ಬಸ್ ಎಲ್ಲ ಓಡಾಟವನ್ನ ನಡೆಸ್ತಾ ಇತ್ತು. ಆದ್ರೆ ಹಂತವಾಗಿ ಬಸ್ನ ಓಡಾಟ ಅನ್ನುವಂಥದ್ದು ಕಡಿಮೆ ಆಗಿದೆ. ನನ್ನ ಬ್ಯಾಕ್ ಸೈಡ್ ಅಂದ್ರೆ ಈ ಒಂದು ದೃಶ್ಯವನ್ನ, ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ನ ದೃಶ್ಯವನ್ನ ನಮ್ಮ ವಿಡಿಯೋ ಜರ್ನಲಿಸ್ಟ್ ಮಂಜುನಾಥ್ ಹೊಸಕೋಟೆ ಅವರು ತೋರಿಸ್ತಾ ಹೋಗುವಂತಹ ಪ್ರಯತ್ನ ಮಾಡ್ತಾರೆ. ನೀವು ನೋಡ್ತಾ ಇರಬಹುದು, ಕಂಪ್ಲೀಟ್ ಆಗಿ ಬಸ್ಗಳು ಸ್ಟಾಪ್ ಆಗಿರುವಂತದ್ದು. ಬಸ್ಗಳೆಲ್ಲವನ್ನ ಕೂಡ ನಿಲ್ಲಿಸ್ಬಿಟ್ಟು ನಿರ್ವಾಹಕರು, ಚಾಲಕರು ಹೋಗಿರುವಂತಹ ದೃಶ್ಯಾವಳಿ ಕಾಣ ಸಿಗ್ತಾ ಇದೆ. ನನ್ನ ಜೊತೆಗೆ ಲಕ್ಷ್ಮಮ್ಮ ಇದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಒಂದು ಪಾರ್ಥಿವ ಶರೀರವನ್ನ ನೋಡಲಾಗದೆ ಬೆಳಗ್ಗೆ 6 ಗಂಟೆಯಿಂದ ಪರದಾಟವನ್ನ ಅನುಭವಿಸ್ತಾ ಇದ್ದಾರೆ. ಮಳವಳ್ಳಿಗೆ ಹೋಗ್ಬೇಕಿತ್ತಂತೆ ಅವ್ರ ಸಮಸ್ಯೆ ಏನು ಅನ್ನೋದನ್ನ ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ಹೇಳಿ, ಏನೇನ್ ಸಮಸ್ಯೆ ಆಯ್ತು? ಎಷ್ಟೊತ್ತಿಂದ ಬಸ್ಸಿಗೆ ಕಾಯ್ತಾ ಇದ್ವಿ? 6:30 ನಮ್ಮ ಊರು ಬಸ್ ಸ್ಟ್ಯಾಂಡ್ ಅಲ್ಲಿ ಮತ್ತಿಕೆರೆ ಅಂತ ನಿಂತಿದ್ದೀನಿ. ಇವಾಗ ಇಲ್ಲಿಗೆ ಬಂದು 8:15 ಆಯ್ತು, ಇನ್ನೂ ಒಂದು ಬಸ್ ಇಲ್ಲ. ನಾನು ಸಾವ್ಗೆ ಹೋಗ್ಬೇಕು, ನಮ್ಮ ಅತ್ತೆ ತೀರೋಗಿದ್ದಾರೆ, ನೋಡಕ್ಕೆ ಹೋಗ್ಬೇಕಾಗಿತ್ತು. ಪರದಾಡ್ತಾ ಇದ್ರು, ಬಸ್ಸು ಮಳವಳ್ಳಿಗೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾವ ರೀತಿ ಮಾಡ್ಬೇಕು ಅನ್ನೋದೇ ಅರ್ಥ ಆಯ್ತಾ ಇಲ್ಲ ನನಗೆ. ಈಗ ನಮ್ಮ ಗಾಡಿ ಬೈಕಾರ ಓಡಿಸ್ತಿದ್ದಮ್ಮ, ಅದೂ ಇಲ್ಲ. ಹೋದ್ರೆ ಬಸ್ಸಲ್ಲೇ ಕಾಯ್ಬೇಕು. ನಾವು ಹೆಂಗ್ ಮಾಡ್ಬೇಕು ಅನ್ನೋದು ನಂಗೆ ಅರ್ಥ ಆಗ್ತಾ ಇಲ್ಲ. ನಾವು ಎಲ್ಲ ಸರ್ಕಾರಕ್ಕೆ ಬಿಟ್ಟಿದ್ದೆ, ಎಲ್ಲ ಸ್ಟ್ರೈಕ್ ಮಾಡಿ ಕುಂಡಿಸ್ಕೊತಾರೆ. ಸತ್ತಗಿರು ಸಾವು ನೋಡೋದು ಹೆಂಗೆ? ಅದು ಮೊಕನ್ನೇ ನೋಡಿಲ್ಲ ಅಂದ್ರೆ ನಾವೇನ್ ಮಾಡೋದು? ಅಲ್ಲ, ನೀವು ಹೂವೆಲ್ಲ ತಗೊಂಡು ಹೋಗಕ್ಕೆ ಸಜ್ಜಾಗಿದ್ರಿ, 6:30 ಕಾಯ್ತಾ ಇದ್ರಿ. ನೀವು ಹೋಗಕ್ ಆಗತ್ತೆ ಇವಾಗ 12 ಗಂಟೆ? ಏನಾಗುತ್ತೆ ಅನ್ನೋದೇ ಗೊತ್ತಿಲ್ಲ. 12:30 ಮಣ್ಣು ಮಾಡ್ತಾರೆ ಅಂತ ಹೇಳ್ತಾ ಇದಾರೆ. ಅದು ಸಿಕ್ಕುತ್ತೋ ಸಿಕ್ಕಲ್ವೋ ನನಗಂತೂ ಗೊತ್ತಿಲ್ಲ. ಏನ್ ಹೇಳ್ತೀರಾ ನಮ್ಮ ಮೂಲಕ ಸರ್ಕಾರಕ್ಕೆ? ಈಗ ಸರ್ಕಾರಕ್ಕೆ ಏನ್ ಹೇಳಮ್ಮ, ನಮ್ಮ ಸತ್ತಾಗಿರೋರ್ ಮಕ ನೋಡ್ಬೇಕಾ, ಇಲ್ಲಿ ಸ್ಟ್ರೈಕ್ ಮಾಡಿದ್ರು ಬಸ್ ನೋಡಮ್ಮ, ಅಂತ ಪರಿಸ್ಥಿತಿ ಬಂದು ನಿಂತದ. ಇವಾಗ ಏನ್ ಹೇಳ್ತಾರೆ ಕಂಡಕ್ಟರ್ ಡ್ರೈವರ್ಗಳೆಲ್ಲ? ಬಸ್ ತೆಗಿಯಲ್ಲ ಅಂತಾರ ಹೆಂಗೆ? ಬಸ್ ಇಲ್ಲ, ಮಳವಳ್ಳಿಗೆ ಇಲ್ಲಮ್ಮ, ಮಳವಳ್ಳಿಗೆ ಇಲ್ಲ ಅಂತಾರೆ. DC-ಗಳೇ ಇಲ್ಲ ಅಂತ ಇದಾರೆ ಮಳವಳ್ಳಿಗೆ. ಏನ್ ಆಪ್ಷನ್ ಇದೆ ಇವಾಗ ಏನ್ ಆಪ್ಷನ್ ಅದೇ ಅಂತ ಹೇಳಕ್ಕೆ ಆಯ್ತಾ ಇಲ್ಲ. ನಾನು ಸುತ್ತ ಒಂದು ರೌಂಡ್ ಬಂದಿದ್ದೀನಿ. ನಾನು ಒಂದು ರೌಂಡ್ ಬಂದ್ರು ಮಳವಳ್ಳಿಗೆ ಬಸ್ ಇಲ್ಲಮ್ಮ, ಮಳವಳ್ಳಿಗೆ ಬಸ್ ಇಲ್ಲ. ವಿದ್ಯಾ, ಇದು ಕೇವಲ ಲಕ್ಷ್ಮಮ್ಮ ಒಬ್ಬರ ಸಮಸ್ಯೆ ಅಲ್ಲ. ಈ ಭಾಗದಲ್ಲಿ ಅನೇಕ ಜನರು ನಾನು ಬೆಳಗ್ಗೆಯಿಂದ ಮಾತಾಡಿದಂತಹ ಸಂದರ್ಭದಲ್ಲಿ ಬಸ್ಗಾಗಿ ಹುಡುಕಾಡ್ತಾ ಇದ್ದಂತಹ ಒಂದಷ್ಟು ಚಿತ್ರಣ ಕಂಡು ಬಂತು. ಇನ್ನು ಅದ್ರ ಜೊತೆಗೆ ನೀವು ಸ್ಯಾಟಲೈಟ್ ನ ಬಸ್ ಸ್ಟ್ಯಾಂಡ್ ನ ದೃಶ್ಯಾವಳಿಯನ್ನು ಕೂಡ ಗಮನಿಸ್ತಾ ಇರಬಹುದು. ಸಹಜವಾಗಿ ಇಷ್ಟು ದಿನಗಳ ಕಾಲ ಹೇಗಿರ್ತಿತ್ತು ಅಂದ್ರೆ ಸಿಕ್ಕಾಪಟ್ಟೆ ಕ್ರೌಡ್ ಇರ್ತಾ ಇತ್ತು. ಅದರಲ್ಲೂ ಕೂಡ ಮಹಿಳೆಯರಿಗೆ ಉಚಿತವಾಗಿ ಪ್ರಯಾಣ ಮಾಡುವಂತಹ ಅವಕಾಶ ಇದ್ದಿದ್ರಿಂದ ಎಲ್ಲ ಬಸ್ಗಳಲ್ಲೂ ಕೂಡ ರಶ್ ಇರ್ತಾ ಇತ್ತು, ಬಸ್ಸು ಜನರಿಂದ ತುಂಬಿ ಹೋಗ್ತಾ ಇತ್ತು. ಆದ್ರೆ ನೀವು ಇವತ್ತು ಗಮನಿಸ್ತಾ ಇದ್ರೆ ಬಹುತೇಕ ಬಸ್ಗಳು ಖಾಲಿ ಕಾಣಸಿಗ್ತಾ ಇದೆ. ಇದು ಬೆಳಗ್ಗೆಯಿಂದ ಬಂದಿರುವಂತಹ ಒಂದೇ ಒಂದು ಬಸ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಈ ರೀತಿಯಾದಂತಹ ಚಿತ್ರಣ ಇದೆ. ಇದರ ಪಕ್ಕದಲ್ಲೇ ಮೈಸೂರಿಗೆ ಹೋಗುವಂತಹ ಬಸ್ ಅನ್ನ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಡ್ರೈವರ್ ಇದ್ದಾರೆ, ಆದ್ರೆ ಪ್ರಯಾಣಿಕರ ಸಂಖ್ಯೆ ಕಡಿಮೆ ಇದೆ. ಪ್ರಯಾಣಿಕರು ಫುಲ್ ಆದ್ರೆ ನಾವು ಹೊರಡಬಹುದು ಅನ್ನುವಂಥದ್ದು ಡ್ರೈವರ್ ಹೇಳುವಂತಹ ಮಾತು. ಆದ್ರೆ ಬೆಳಗ್ಗೆಯಿಂದಲೂ ಕೂಡ ಈ ಭಾಗದಲ್ಲಿ ಗಮನಿಸಿದ್ರೆ ಪ್ರಯಾಣಿಕರ ಸಂಖ್ಯೆ ಕೂಡ ಬಹುತೇಕ ಕಡಿಮೆ ಇರುವಂತಹದ್ದು ಕಾಣ್ತಾ ಇದೆ. ನಾವು ಬಸ್ನ ಒಳಭಾಗದ ದೃಶ್ಯವನ್ನು ಕೂಡ ನಮ್ಮ ವಿಡಿಯೋ ಜರ್ನಲಿಸ್ಟ್ ಮಂಜುನಾಥ್ ಹೊಸಕೋಟೆ ಅವರು ತೋರಿಸ್ತಾ ಹೋಗುವಂತಹ ಪ್ರಯತ್ನ ಮಾಡ್ತಾರೆ. ಅಂದ್ರೆ ವಿವಿಧ ಬೇಡಿಕೆ ಈಡೇರಿಕೆಗೋಸ್ಕರ ಇವತ್ತು ಮುಷ್ಕರವನ್ನ ಕರೆ ಕೊಟ್ಟಿರುವಂತದ್ದು. ನಮ್ಮ ಬೇಡಿಕೆ ಈಡೇರಿಕೆ ಆಗೋವರೆಗೂ ನಾವು ಬಸ್ ತೆಗಿಯಲ್ಲ ಅನ್ನುವಂತಹದ್ದು ಇಲ್ಲಿರುವಂತಹ ಚಾಲಕ ನಿರ್ವಾಹಕರು ಅನೇಕರು ಹೇಳ್ತಾ ಇದ್ದಂತಹ ಮಾತು. ಅವ್ರನ್ನ ಮಾತಾಡಿಸ್ತಾ ಹೋಗುವಂತಹ ಪ್ರಯತ್ನವನ್ನು ಕೂಡ ನಾನು ಮಾಡ್ತಾ ಹೋಗ್ತೇನೆ. ಸರ್, ಇವತ್ತು ಬಂದಿತ್ತು, ಏನ್ ಹೇಳ್ತೀರಾ ಸರ್ ನಿಮ್ಮ ಬೇಡಿಕೆ ಈಡೇರಿಕೆಗೆ? ಮೇಡಮ್, ನಾವು ಹೊಸ ಅಪಾಯಿಂಟ್ ಇರೋದು, ನಮ್ಗೆ ಅವೆಲ್ಲ ಗೊತ್ತಿಲ್ಲ.
ಬಂದ್ ಬಗ್ಗೆ ಮಾಹಿತಿ ಓಕೆ ವಿದ್ಯಾ, ಇದು ಕೂಡ ಒಂದ್ ಪಾಯಿಂಟ್ ಹೇಳ್ಬಿಡ್ತೀನಿ. ಬಹುತೇಕ ಬಸ್ಗಳಲ್ಲಿ ಇವತ್ತು ಇರುವಂತಹವರೆಲ್ಲರೂ ಕೂಡ ಹೊಸದಾಗಿ ಯಾರು ಅಪಾಯಿಂಟ್ ಆಗಿದ್ದಾರೆ ಅಂತಹ ಕಂಡಕ್ಟರ್, ಅಂತಹ ಡ್ರೈವರ್ಗಳು ಬಹುತೇಕ ಬಸ್ಗಳಲ್ಲಿ ಕಾಣ ಸಿಗ್ತಾ ಇರ್ತಾರೆ. ಅಂದ್ರೆ ಯಾರು ಸೀನಿಯರ್ ಇದ್ರು, ಯಾರು ಹಳಬ್ರಿದ್ರು, ಅವ್ರುಗಳು ಬಹುತೇಕ ಕಾಣ ಸಿಗ್ತಾ ಇಲ್ಲ. ಸರ್, ನೀವು ಬಸ್ಗಾಗಿ ವೆಯ್ಟ್ ಮಾಡಿದ್ರಾ? ಸಮಸ್ಯೆ ಆಗಿತ್ತಾ ಹೇಗೆ ಅಂತಮ್ಮ? ಎಷ್ಟೊತ್ತಿಂದ ಕಾಯ್ತಾ ಇದ್ರಿ? ಅರ್ಧ ಗಂಟೆಯಿಂದ ಕಾಯ್ತಾ ಇದ್ದೀವಿ. ಯಾವ ಭಾಗಕ್ಕೆ ಹೋಗ್ಬೇಕಿತ್ತು? ನಾವು ಇದಕ್ಕೆ ಹೋಗ್ಬೇಕು, ಮಂಡ್ಯ ನಾನ್ ಸ್ಟಾಪ್ ಗಾಡಿ ಅಂತ ಕಾಯ್ತಾ ಇದ್ದೀವಿ. ಸ್ಟ್ರೈಕ್ ಇದೆ ಅಂತ ಹೌದು ಹೌದು, ಸ್ಟ್ರೈಕ್ ಇಲ್ಲ, ಇದು ಸಿಗಲ್ಲ, ಈಗ ಅದ್ ಕುಡಿ ಅಂತ ಹೇಳಿದ್ದು, ಅದಕ್ಕೆ ಹೇಳ್ತಿದ್ದೀವಿ. ಏನ್ ಹೇಳ್ತೀರಾ ಮೇಡಮ್ ಸರ್ಕಾರಕ್ಕೆ? ಅದು ಸಮಸ್ಯೆ ಆಯ್ತು ಒಟ್ನಲ್ಲಿ. ಹೌದು, ಜನಗಳಿಗೆಲ್ಲ ತೊಂದರೆ ಆಯ್ತಲ್ಲ. ಮೇಡಮ್, ಎಷ್ಟು ಸಮಸ್ಯೆ ಆಯ್ತು, ಏನ್ ಹೇಳ್ತೀರಾ? ಬಸ್ ಸಿಗ್ತಾ? ಇವತ್ತು ದಿವಸ ಆಯ್ತು ಹೋಗ್ತಾ ಇದ್ವಿ ಮಂಡ್ಯ ಮುಂದೆ ಕಲ್ಲಳ್ಳಿ. ತುಂಬಾ ಅರ್ಧ ಗಂಟೆ ಆಯ್ತು, ಮುಕ್ಕಾಲವರ ಆಯ್ತು, ಅದು ಒಂದು ಬರ್ತಾ ಇಲ್ಲ. ಇಳಿಸ್ಬಿಟ್ಟೋದು ಯಾವ್ದೋ ಬಸ್ ಬಸ್ ಬಂದಿದೆ ಹೋಗಲ್ಲ ಅಂದ್ಬಿಟ್ಟು. ಇದು ಇಲ್ಲಿರುವಂತಹ ಜನ ಹೇಳ್ತಾ ಇರುವಂತಹ ಮಾತು. ಅಂದ್ರೆ ಪ್ರತಿಯೊಬ್ಬರದು ಕೂಡ ಇದೇ ಸಮಸ್ಯೆ. ಅಂದ್ರೆ ನಮ್ಮ ವಿಡಿಯೋ ಜರ್ನಲಿಸ್ಟ್ ಈ ಒಂದು ಡ್ರೈವರ್ ಜಾಗವನ್ನು ಕೂಡ ತೋರಿಸ್ತಾ ಹೋಗುವಂತಹ ಪ್ರಯತ್ನ ಮಾಡ್ತಾರೆ. ಬಸ್ ಇದೆ, ಆದ್ರೆ ಬಸ್ ನಲ್ಲಿ ಪ್ರಯಾಣಿಕರು ಬರ್ತಾ ಇದ್ದಾರೆ, ಆದ್ರೆ ಡ್ರೈವರ್ನ ನೀವು ಗಮನಿಸ್ತಾ ಇದ್ರೆ ಡ್ರೈವರ್ ಇಲ್ಲ ಈ ಬಸ್ ಅಲ್ಲಿ. ಬರಬಹುದು ಅನ್ನೋ ನಿರೀಕ್ಷೆ ಇದೆ. ಇಲ್ಲಿ ಮೇಡಮ್ ಎಷ್ಟು ಸಮಸ್ಯೆ ಆಯ್ತು ನಿಮ್ಗೆ? ಬಸ್ ಸಿಗ್ತಾ ಹೆಂಗೆ? ಇವಾಗ ಸಿಗ್ತಾ ಇದೆ, ತುಂಬಾ ಹೊತ್ತಾಯ್ತು ಬಂದು, ಇವಾಗ ಸಿಗ್ತಾ ಇದೆ. ಹೋಗ್ಬೇಕು. ಏನ್ ಹೇಳ್ತೀರಾ, ಪ್ರಾಬ್ಲಮ್ ಆಯ್ತಾ? ಹೌದು, ಜನಗಳಿಗೆ ಈ ತರ ಕಷ್ಟ ಕೊಡಬಾರ್ದು. ಇದು ಇಲ್ಲಿರುವಂತಹ ಪ್ರಯಾಣಿಕರು ಹೇಳ್ತಾ ಇರುವಂತಹ ಮಾತು. ಅಂದ್ರೆ ಬಹಳ ಹೊತ್ತು ಕಾದ ಬಳಿಕ ಬಸ್ ಸಿಗ್ತಾ ಇದೆ ಅನ್ನುವಂಥದ್ದು ಜನ ಹೇಳ್ತಾ ಇರುವಂತಹ ಮಾತು. ಬಸ್ ಸ್ಟ್ಯಾಂಡ್ ನ ದೃಶ್ಯಾವಳಿಯನ್ನು ಕೂಡ ತೋರಿಸ್ತಾ ಹೋಗುವಂತಹ ಪ್ರಯತ್ನ ಮಾಡ್ತೀನಿ. ನಾರ್ಮಲ್ ಡೇಸ್ ಅಲ್ಲಿ ನಾನು ಆಗ್ಲೇ ಹೇಳಿದಾಗೆ ಇಲ್ಲಿ ಕಿಕ್ಕಿರಿದು ಜನ ಸೇರ್ತಾ ಇದ್ರು. ಸೀಟ್ ಇಲ್ಲಿ ಕೂತ್ಕೊಳ್ಳೋಕೆ ಜಾಗ ಬಿಡಿ, ನಿಂತ್ಕೊಳ್ಳೋಕು ಕೂಡ ಜಾಗ ಸಿಗ್ತಾ ಇರಲಿಲ್ಲ, ಅಷ್ಟರ ಪ್ರಮಾಣದಲ್ಲಿ ಜನ ಸೇರ್ತಾ ಇದ್ರು. ಆದ್ರೆ ಇವತ್ತು ನೀವು ಗಮನಿಸಿದ್ರೆ ಈ ಒಂದು ಬಸ್ ಸ್ಟ್ಯಾಂಡ್ ನಲ್ಲಿ ಪ್ರಯಾಣಿಕರ ಸಂಖ್ಯೆಯು ಕೂಡ ಬಹಳ ಕಡಿಮೆ ಇದೆ. ಜೊತೆಗೆ ಅಂಗಡಿಯವರಿಗೂ ಕೂಡ ಇಲ್ಲಿ ವ್ಯಾಪಾರವೂ ಕೂಡ ಕಡಿಮೆ ಇದೆ. ಈ ಒಂದು ಬಂದ್ ಹಿನ್ನೆಲೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ಅನ್ನುವಂಥದ್ದು ಇಲ್ಲಿರುವಂತಹ ಬಹುತೇಕರು ಹೇಳ್ತಾ ಇರುವಂತಹ ಮಾತು. ವಿದ್ಯಾ, ಥ್ಯಾಂಕ್ ಯು ಪ್ರಗತಿ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.